ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಾಗರಬಾವಿ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20x36 720 ಸ್ಕ್ವೇರ್ ಫೀಟ್ ಸೈಟ್ನಲ್ಲಿ ಕಟ್ಟಿರೋಂಥದ್ದು. ಈಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋಂಥ ಡೂಪ್ಲೆಕ್ಸ್ ಮನೆ ಇದು. ಮನೆ ಮುಂದೆ ನಿಮಗೆ 40 ಫೀಟ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಗ್ರೌಂಡ್ ಫ್ಲೋರ್ನ ಎಲಿವೇಶನ್ ಬಂದು ಟೆಕ್ಸ್ಚರ್ ಪೇಂಟ್ನಲ್ಲಿ ಮಾಡಿರೋಂಥದ್ದು. ಫಸ್ಟ್ ಫ್ಲೋರ್ನಲ್ಲಿ ಮತ್ತು ಸೆಕೆಂಡ್ ಫ್ಲೋರ್ನಲ್ಲಿ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದಾರೆ. ಹಾಗೆ ಟೆಕ್ಸ್ಚರ್ಡ್ ಪೇಂಟ್ ಮಾಡಿರೋಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಓಪನ್ ಟೈಪ್ ಗೇಟ್ಸ್ ಮಾಡಿರೋಂಥದ್ದು. SS CNC ಕಟಿಂಗ್ ಶೀಟ್ ಹಾಗೆ HPL ಫಂಡರ್ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿದ್ದಾರೆ. ಪಾರ್ಕಿಂಗಿಗೆ ನಿಮಗೆ ಓಪನ್ ಟೈಪ್ ಡೋರ್ಸ್ ಮಾಡಿರುವಂಥದ್ದು, ಗೇಟ್ಸ್ ಮಾಡಿರೋಂಥದ್ದು. ಇಲ್ಲಿ ಈ ಕಡೆ ನಿಮಗೆ ಓಡಾಡೋದಕ್ಕೆ ಒಂದು ಸಪ್ರೇಟ್ ಗೇಟ್ ಮಾಡಿದ್ದಾರೆ, ಸಿಂಗಲ್ ಗೇಟ್. ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಪಾರ್ಕಿಂಗ್ ಜೊತೆ ಒಂದು ಸರ್ವೆಂಟ್ ರೂಮ್ ಕೂಡ ಬರುವಂಥದ್ದು. ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಪಾರ್ಕಿಂಗ್ ಫ್ಲೋರಿಂಗ್ನಲ್ಲಿ ಬಂದು ನಿಮಗೆ 15x15 ಆಂಟಿ ಸ್ಕಿಡ್ ಡಿಜಿಟಲ್ ಟೈಲ್ ಹಾಕಿದ್ದಾರೆ. ಹಾಗೆ ಪಾರ್ಕಿಂಗ್ ವಾಲ್ಸ್ ಪೂರ್ತಿ ನಿಮಗೆ ರೂಫ್ ಹೈಟ್ವರೆಗೂ ಟೈಲ್ ಕ್ಲಾಡಿಂಗ್ ಮಾಡಿರೋವಂಥದ್ದು. ಇಲ್ಲಿ ನೋಡ್ಬೋದು, ಪೂರ್ತಿ ವಾಲ್ ನಿಮಗೆ ರೂಫ್ ಹೈಟ್ವರೆಗೂ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಹಾಗೆ ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ನಿಮಗೆ ಇಲ್ಲಿ ಕೊಟ್ಟಿರುವಂಥದ್ದು. ಸಂಪ್ ಬಂದು ಇಲ್ಲಿ ಬರುತ್ತೆ. ಹಾಗೆ ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಇಡೋದಕ್ಕೆ ಸ್ಟೇರ್ ಕೇಸ್ ಕೆಳಗಡೆ ಪ್ರೊವಿಷನ್ ಮಾಡಿ ಗ್ರಿಲ್ ಮಾಡಿರುವಂಥದ್ದಲ್ಲಿ. ಗ್ರೌಂಡ್ ಫ್ಲೋರಲ್ಲಿ ನಮಗೆ ಒಂದು ಪಾರ್ಕಿಂಗ್ ಜೊತೆ ರೂಮ್ ಕೂಡ ಸಿಗುತ್ತೆ. ರೂಮ್ಗೆ ನಿಮಗೆ ಫ್ರಂಟ್ ವಾಲ್ ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. 2 ಶೀಟರ್ ವಿಂಡೋ ಬರುತ್ತೆ. ಇಲ್ಲಿ ಡೋರ್ನಲ್ಲಿ ಬಂದು ಡೋರ್ ಮತ್ತು ವಾಸ್ಕಲ್ ಬಂದು ಟೀಕುಡ್ನಲ್ಲಿ ಮಾಡಿರುವಂಥದ್ದು ನೋಡ್ಬೋದು. ಈ ಕಡೆ ಕೂಡ ಒಂದು 2 ಶೀಟರ್ನ ವಿಂಡೋ ಬರುತ್ತೆ. ಹಾಗೆ ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಸಿಗುವಂಥದ್ದು. ಇಲ್ಲಿ ನೋಡ್ಬೋದು, ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಸಿಗುತ್ತೆ. ಇಲ್ಲಿ ಬಾತ್ರೂಮಲ್ಲಿ ಒಂದು 8 ಫೀಟ್ 8 ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಎಲ್ಲ ಫಿಟ್ಟಿಂಗ್ಸ್ ಕೂಡ ಕಂಪ್ಲೀಟ್ ಆಗಿರುವಂಥದ್ದು. ಇಲ್ಲಿಂದ ನಮಗೆ ಎಕ್ಸ್ಟೀರಿಯರ್ ಸ್ಟೇರ್ಸ್ ಸ್ಟಾರ್ಟ್ ಆಗುವಂಥದ್ದು. ನಮಗೆ ಎಕ್ಸ್ಟೀರಿಯರ್ ಸ್ಟೇರ್ಸಲ್ಲಿ ಬಂದು ಪಾಲಿಶ್ಡ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು, ಬ್ಲ್ಯಾಕ್ ಗ್ರಾನೈಟ್. ರೈಲಿಂಗಲ್ಲಿ SS ಟ್ಯೂಬ್ಸಿಂದ ರೈಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಹಾಗೆ ವಾಲ್ನಲ್ಲಿ ಬಂದು ಟೈಲ್ ಮತ್ತು ಗ್ರಾನೈಟ್ನಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಮೇಲೆ ಬಂದರೆ ನಮಗೆ ಫಸ್ಟ್ ಫ್ಲೋರ್ನಲ್ಲಿ ಡುಪ್ಲೆಕ್ಸ್ ಮನೆಯ ಡೋರ್ ಹಾಗೆ ವಾಸ್ಕಲ್ ಬಂದು ಟೀಕುಡ್ನಲ್ಲಿ ಮಾಡಿರುವಂಥದ್ದು. 2 ಶೀಟರ್ ಅಟ್ಯಾಚ್ಡ್ ವಿಂಡೋ ವಿತ್ ಡೋರ್ ಬರುತ್ತೆ. 8 ಫೀಟ್ 8 ಡೋರ್ ಮಾಡಿರುವಂಥದ್ದು. ಇಲ್ಲಿ ನಾವು ಒಳಗಡೆ ಎಂಟ್ರಿ ಆದರೆ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಲಿವಿಂಗ್ನಲ್ಲಿ ಬಂದು 2 ಕಡೆ ನಿಮಗೆ ವಿಂಡೋ ಬರುತ್ತೆ. ಒಂದು ಕಡೆ 4 ಶೀಟರ್ ಹಾಗೆ ಒಂದು ಕಡೆ 3 ಶೀಟರ್ ವಿಂಡೋ ಬರುವಂಥದ್ದು. ಮೇನ್ ಡೋರ್ ವಾಲ್ನಲ್ಲೇ ನಮಗೆ TV ಕ್ಯಾಬಿನೆಟ್ ಸಿಗುವಂಥದ್ದು. ರಾಫ್ಟರ್ ಶೀಟ್ಸ್ ಹಾಗೆ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಸಿಗುತ್ತೆ. ಆಕ್ರಲಿಕ್ ಶೀಟ್ಸ್ ಯೂಸ್ ಮಾಡಿದ್ದಾರೆ. ಬಿಲ್ಡಿಂಗ್ನ 3 ಕಡೆ ನಿಮಗೆ ಸೆಟ್ ಬ್ಯಾಕ್ ಕೊಟ್ಟಿರುವಂಥದ್ದು. 2 ಫೀಟ್ ಸೆಟ್ ಬ್ಯಾಕ್ ಬರುತ್ತೆ. ಸೀಲಿಂಗಲ್ಲಿ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಹಾಗೆ ಪ್ರೊಫೈಲ್ ಲೈಟ್ ಯೂಸ್ ಮಾಡಿದ್ದಾರೆ. ಸ್ಪಾಟ್ ಲೈಟ್ಸ್ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ TV ಕ್ಯಾಬಿನೆಟಲ್ಲೂ ನೋಡ್ಬೋದು ನೀವು. ಕ್ಯಾಬಿನೆಟಲ್ಲಿ ಕೂಡ ನಿಮಗೆ ಪ್ರೊಫೈಲ್ ಲೈಟ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ಆರ್ಚ್ ಬರುತ್ತೆ. ಆರ್ಚ್ ಟೈಪ್ ಬೀಮ್ ಕ್ಲೋಸ್ ಮಾಡಿರುವಂಥದ್ದು ಇದು ನಿಮಗೆ. ಸೆಂಟರ್ನಲ್ಲಿ ಸ್ಟೇರ್ ಕೇಸ್ ಕೊಟ್ಟು ಇಂಟೀರಿಯರ್ ಸ್ಟೇರ್ ಕೇಸ್ನ ಈ ಕಡೆ ನಮಗೆ ಕಿಚನ್ ಏರಿಯಾ ಸಿಗುವಂಥದ್ದು. ಕಿಚನ್ ಹಾಗೆ ಡೈನಿಂಗ್ ಏರಿಯಾ. ಇಲ್ಲಿ ಡೈನಿಂಗ್ ಏರಿಯಾ ಸಿಗುತ್ತೆ ಸ್ಟೇರ್ ಕೇಸ್ ಹತ್ರ. ಪೂಜಾ ರೂಮ್ ಬಂದು ಇಲ್ಲಿ ಬರುವಂಥದ್ದು. ಪೂಜಾ ರೂಮ್ನ ಡೋರ್ ಮತ್ತು ವಾಸ್ಕಲ್ ಬಂದು ಟೀಕುಡ್ನಲ್ಲಿ ಮಾಡಿರುವಂಥದ್ದು. ಸ್ಲ್ಯಾಬ್ ಮಾಡಿದ್ದಾರೆ, ಟೈಲ್ನಲ್ಲಿ ಮಾಡಿರುವಂಥದ್ದು. ಸ್ಲ್ಯಾಬ್ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಓಪನ್ ಟೈಪ್ ಡೋರ್ಸ್ ಮಾಡಿದ್ದಾರೆ. ಫ್ಲೋರಿಂಗಲ್ಲಿ ಕೂಡ ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಹಾಕಿರುವಂಥದ್ದು. ವಾಲ್ನಲ್ಲಿ ಕೂಡ ಸೇಮ್ ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಯೂಸ್ ಮಾಡಿದ್ದಾರೆ. ಸೀಲಿಂಗ್ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ ಕೊಟ್ಟಿರುವಂಥದ್ದು ಇಲ್ಲಿ ಪೂಜಾ ರೂಮ್ನಲ್ಲಿ. ಇದ್ರ ಪಕ್ಕದಲ್ಲಿ ಈ ಕಡೆ ನಮಗೆ ಓಪನ್ ಕಿಚನ್ ಏರಿಯಾ ಬರುವಂಥದ್ದು. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 5 ಟ್ಯಾಂಡಮ್ ಬಾಕ್ಸ್ ಸಿಗುತ್ತೆ. ಬಾಕಿ ಸ್ಟೋರೇಜ್ ಸ್ಪೇಸ್ ಸಿಗುವಂಥದ್ದು. ಸ್ಲ್ಯಾಬ್ನಲ್ಲಿ ಬಂದು 20 mm ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ 2 ಫೀಟ್ನ ಕ್ವಾಟ್ಸ್ ಸಿಂಕ್ ಯೂಸ್ ಮಾಡಿರುವಂಥದ್ದು.
ವಾಲ್ನಲ್ಲಿ ಪೂರ್ತಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಅದ್ರ ಮೇಲೆ ಟಾಪ್ ಕ್ಯಾಬಿನೆಟ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ನಿಮಗೆ ವಿಂಡೋಸ್ ಕೊಟ್ಟಿದ್ದಾರೆ, 3 ಶೀಟರ್ ವಿಂಡೋ ಸಿಗುತ್ತೆ. ಈ ಕಡೆ ಕೂಡ ಒಂದು 3 ಶೀಟರ್ನ ವಿಂಡೋ ಸಿಗುತ್ತೆ. ಇಲ್ಲೂ ಕೂಡ ಸ್ಪೇಸ್ ಸಿಗುತ್ತೆ ನಿಮಗೆ ಡೈನಿಂಗಿಗೆ. ಹಾಗೆ ಇಲ್ಲಿ ನೋಡೋದಾದ್ರೆ ನೀವು ಇಲ್ಲಿ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸಿಂಕ್ ಕೊಟ್ಟಿರುವಂಥದ್ದು, ಕಿಚನ್ ಯುಟಿಲಿಟಿ ಟೈಪಲ್ಲಿ ಮಾಡಿರುವಂಥದ್ದು ಇದು. ಹಾಗೆ ಗ್ರಿಲ್ಲಲ್ಲಿ ಕವರ್ ಮಾಡಿದ್ದಾರೆ. ಇಲ್ಲಿ ಬಂದು ಡೋರ್ ಬರುತ್ತೆ. ಕಾಮನ್ ವಾಶ್ರೂಮ್ ಇಲ್ಲಿ ಕೊಟ್ಟಿರುವಂಥದ್ದು. ಇಲ್ಲಿ ನಿಮಗೆ ಇಲ್ಲೊಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ಇನ್ನು ಇಲ್ಲಿಂದ ನಮಗೆ ಇಂಟೀರಿಯರ್ ಸ್ಟೇರ್ ಸ್ಟಾರ್ಟ್ ಆಗುತ್ತೆ. ಸ್ಟೇರ್ ಕೇಸಲ್ಲಿ ಕೂಡ ಸೇಮ್ ಟೈಲ್ ಯೂಸ್ ಮಾಡಿರುವಂಥದ್ದು. ರೈಲಿಂಗ್ ಬಂದು SS ಟ್ಯೂಬ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಲ್ಯಾಂಡಿಂಗಲ್ಲಿ ಒಂದು 2 ಶೀಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಮೇಲೆ ಬಂದರೆ ಇಲ್ಲೂ ಕೂಡ ಒಂದು 2 ಶೀಟರ್ ವಿಂಡೋ ಕೊಟ್ಟಿದ್ದಾರೆ. ಈ ಫ್ಲೋರ್ನಲ್ಲಿ ನಮಗೆ 2 ರೂಮ್ಗಳು ಸಿಗುತ್ತೆ. ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಇಲ್ಲ 8 feet 8 ಡೋರ್ ಮಾಡಿರುವಂಥದ್ದು. ಟೀಕ್ವುಡ್ ವಾಸ್ಕಲ್ಲಾಗೆ ವಿನಿಯರ್ ಡೋರ್ ಯೂಸ್ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ 2 2 ಶೀಟರ್ನ ವಿಂಡೋ ಸಿಗುತ್ತೆ. ವಾರ್ಡ್ರೋಬ್ ಬಂದು 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಅದ್ರ ಮೇಲೆ ಲಾಫ್ಟ್ ಕೊಟ್ಟಿದ್ದಾರೆ. ಒಂದು ಸಿಂಗಲ್ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಕೂಡ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು. ಸೀಲಿಂಗಲ್ಲಿ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಹಾಗೆ ಪ್ರೊಫೈಲ್ ಲೈಟ್ ಕೊಟ್ಟಿರುವಂಥದ್ದು. ಅಟ್ಯಾಚ್ಡ್ ಬಾತ್ರೂಮ್ ಬಂದು ಈ ಕಡೆ ಬರುತ್ತೆ. ಇಲ್ಲೂ ಕೂಡ ಒಂದು 2 ಡೋರ್ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಹಾಗೆ ಲಾಫ್ಟ್ ಮಾಡಿದ್ದಾರೆ. ಈ ಕಡೆ ನಮಗೆ ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ಬಾತ್ರೂಮ್ ಕೂಡ ಸ್ಪೇಷಿಯಸ್ ಆಗಿದೆ. ಫಿಟ್ಟಿಂಗ್ಸ್ ಕೂಡ ಕಂಪ್ಲೀಟ್ ಆಗಿರುವಂಥದ್ದು. ಎಲ್ಲ ಜಾಗ್ವಾರ್ನ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಟೈಲಿಂಗ್ ಬಂದು ನಿಮಗೆ 8 feet 8 ಟೈಲಿಂಗ್ ಮಾಡಿದ್ದಾರೆ. 2 ಶೀಟರ್ ವಿಂಡೋ ಕೊಟ್ಟಿರುವಂಥದ್ದು ಬಾತ್ರೂಮಲ್ಲಿ, ವುಡನ್ ವಿಂಡೋ. ಇನ್ನು ಇಲ್ಲಿಂದ ಹೊರಗಡೆ ಬಂದರೆ ಇದ್ರ ಆಪೋಸಿಟಲ್ಲೇ ಮತ್ತೊಂದು ರೂಮ್ನ ಡೋರ್ ಸಿಗುವಂಥದ್ದು. ಈ ರೂಮ್ನಲ್ಲಿ ನಿಮಗೆ 3 ಡೋರ್ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಹಾಗೆ ಲಾಫ್ಟ್ ಸಿಗುತ್ತೆ. 3 ಶೀಟರ್ನ ವಿಂಡೋ ಸಿಗುತ್ತೆ. ಈ ಕಡೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಸಿಗುವಂಥದ್ದು. ಸೀಲಿಂಗಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಬಾಲ್ಕನಿ ಸಿಗುತ್ತೆ ಈ ರೂಮ್ನಲ್ಲಿ ನಿಮಗೆ. ಬಾಲ್ಕನಿ ಡೋರ್ ಕೊಟ್ಟಿದ್ದಾರೆ. ರೋಡ್ ಸೈಡ್ ಈಸ್ಟ್ ಫೇಸಿಂಗ್ ಬಾಲ್ಕನಿ ಸಿಗುವಂಥದ್ದು. ಅಟ್ಯಾಚ್ಡ್ ಬಾತ್ರೂಮ್ ಬಂದು ನಿಮಗೆ ಈ ವಾರ್ಡ್ರೋಬ್ನ ಪಕ್ಕದಲ್ಲೇ ಡೋರ್ ಸಿಗುವಂಥದ್ದು. ಅಟ್ಯಾಚ್ ಬಾತ್ರೂಮ್ ಡೋರ್. ಇಲ್ಲೂ ಕೂಡ ಸೇಮ್ 8 feet 8 ಟೈಲ್ ಕ್ಲಾಡಿಂಗ್ ಮಾಡಿ ಎಲ್ಲ ಜಾಗ್ವಾರ್ನ ಫಿಟ್ಟಿಂಗ್ಸ್ ಹಾಕಿರುವಂಥದ್ದು. ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಇಲ್ಲಿ ಲ್ಯಾಂಡಿಂಗಲ್ಲಿ ಕೂಡ 2 ಶೀಟರ್ನ ವಿಂಡೋ ಸಿಗುತ್ತೆ. ಇಲ್ಲಿ ನಮಗೆ ಸ್ಟೇರ್ ಕೇಸ್ ಹೆಡ್ ರೂಮ್ ಸಿಗುವಂಥದ್ದು. ಸ್ಕೈಲೈಟ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಡೋರ್ ಸಿಗುತ್ತೆ ಟೆರೆಸ್ ಏರಿಯಾಗೆ ಹೋಗೋದಕ್ಕೆ. ಓಪನ್ ಟೆರೆಸ್ ಏರಿಯಾ ಸಿಗುವಂಥದ್ದು. ಈ ಕಡೆ ನಿಮಗೆ ಓಪನ್ ಟೆರೆಸ್ ಏರಿಯಾ ಬರುತ್ತೆ. ಇಲ್ಲಿ ಸ್ಟೇರ್ ಕೇಸ್ ಹೆಡ್ ರೂಮ್ ಬರುವಂಥದ್ದು. ಸೆಂಟರ್ನಲ್ಲಿ ಇರೋದ್ರಿಂದ ನಿಮಗೆ 2 ಕಡೆ ಟೆರೆಸ್ ಏರಿಯಾ ಬರುತ್ತೆ. ಈ ಕಡೆ ಟ್ಯಾಂಕ್ ರೂಮ್ ಮಾಡಿದ್ದಾರೆ. ಟ್ಯಾಂಕ್ ರೂಮ್ ಕೆಳಗಡೆ ನಿಮಗೆ ಬಟ್ಟೆ ಒಗೆಯೋದಕ್ಕೆ ಪ್ರಾವಿಷನ್ ಮಾಡಿರೋವಂಥದ್ದು. ಕಲ್ಲು ಹಾಕಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಡೋದು ಕೂಡ ಇಲ್ಲೇ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೂ ಕೂಡ ಎಲ್ಲ 5 feet 8 ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಬಟ್ಟೆ ಒಣಗಾಕೋದಕ್ಕೆ ಆ್ಯಂಗಲ್ಸ್ ಇಂದ ಫ್ರೇಮ್ಸ್ ಮಾಡಿರುವಂಥದ್ದು. ಇಲ್ಲಿ ಈ ಒಂದು ಬಿಲ್ಡಿಂಗ್ ಬಂದು ನಿಮಗೆ ನಾಗರಬಾವಿ BDA ಸೈಟ್ನಲ್ಲಿ ಕಟ್ಟಿರುವಂಥದ್ದು. BDA ಖಾತಾ ಬರುವಂಥದ್ದು ಇದು. 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಈ ಬಿಲ್ಡಿಂಗ್ನ ಪ್ರೈಸ್ ಮತ್ತು ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಪ್ರಾಪರ್ಟಿ.